ನಾನಿವತ್ತು ಒಂದು ಭಯಾನಕ ಕಥೆನ ಶೇರ್ ಮಾಡೋದಕ್ಕೆ ಹೋಗ್ತಿದ್ದೀನಿ. ಅಂಡ್ ಇದು ಜಾಸ್ತಿ ಇಂಟ್ರೆಸ್ಟಿಂಗ್ ಯಾಕಾಗತ್ತೆ ಅಂದ್ರೆ ಇದೊಂದು ರಿಯಲ್ ಇನ್ಸಿಡೆಂಟ್ ಇಂದ ಬೇಸ್ಡ್ ಆಗಿರೋ ಕತೆ. ಅಂಡ್ ಈ ಘಟನೆ ನಡೆದಿದ್ದು ಬ್ಯಾಂಗ್ಳೂರ್ JP ನಗರ್ ಅಲ್ಲಿ. ಈ ಕಥೆನ ನಮ್ಮ ಸಬ್ಸ್ಕ್ರೈಬರ್ ಸಂಯುಕ್ತ ಅವರು ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ. ಅಂಡ್ ನಾನು ಅಡ್ರೆಸ್ ಬಗ್ಗೆ ಜಾಸ್ತಿ ಡೀಟೇಲ್ಸ್ ಏನೂ ಕೊಡೋಕ್ಕಾಗಲ್ಲ, ಬಟ್ ಹಾನೆಸ್ಟ್ಲಿ ಹೇಳ್ತಿದ್ದೀನಿ, ಈ ಕಥೆನ ಮೊದಲನೇ ಸಾರಿ ನಾನು ಕೇಳಿದಾಗ ನನ್ನ ಮೈಯಲ್ಲಿ ಗೂಸ್ ಬಂಪ್ಸ್ ಬಂದಿತ್ತು. ಅಂಡ್ ನಾನು ಗ್ಯಾರಂಟಿಯಿಂದ ಹೇಳ್ತೀನಿ, ನೀವೂ ಈ ಕಥೆನ ಕೊನೆ ತನಕ ಕೇಳಿಸ್ಕೊಂಡ್ರೆ ನಿಮಗೂ ಅದೇ ರೀತಿಯಲ್ಲೇ ಫೀಲ್ ಆಗುತ್ತೆ. ಬಿಕಾಸ್ ಈ ಕಥೆಯಲ್ಲಿ ತುಂಬ ಅಂದರೆ ತುಂಬ ಪೋಲ್ಟರ್ಗೈಸ್ಟ್ ಆಕ್ಟಿವಿಟೀಸ್ ಆ್ಯಂಡ್ ತುಂಬ ಹಾರಿಫಿಕ್ ಇನ್ಸಿಡೆಂಟ್ಸ್ಗಳು ನಡೆಯುತ್ತೆ. ಯಾವ ಮಟ್ಟಕ್ಕೆ ಹಾರಿಫಿಕ್ ಅಂದರೆ ಆ ಮನೆಯಲ್ಲಿರೋ ಆತ್ಮ ಅವ್ರನ್ನ ಕೊಲೆ ಮಾಡೋದಕ್ಕೂ ಕೂಡ ಪ್ರಯತ್ನ ಪಡುತ್ತೆ. ಆ ಮನೆಯಿಂದ ಎಲ್ಲರೂ ಸೇಫಾಗಿ ಆಚೆ ಬರ್ತಾರ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿತ್ತು. ಅದೆಲ್ಲದಕ್ಕೂ ಉತ್ತರ ನಿಮಗೆ ಈ ವಿಡಿಯೋಲ್ಲಿ ಸಿಗತ್ತೆ. ಸೊ ನೀವೇನಾದರೂ ಈ ಚಾನೆಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಇವಾಗಲೇ ಮಾಡ್ಕೊಳ್ಳಿ, ಬಿಕಾಸ್ ಇದೇ ಥರ ಕತೆಗಳನ್ನ ನಾನು ನಿಮಗೆ ಡೆಲಿವರ್ ಎಲ್ಲ ಸತಿ ಮಾಡ್ತಾ ಇರ್ತೀನಿ. ಸೊ ವಿದೌಟ್ ವೇಸ್ಟಿಂಗ್ ಎನಿ ಮೋರ್ ಟೈಮ್, ಲೈಟ್ಸ್ ಆಫ್ ಮಾಡ್ಕೊಳ್ಳಿ, ಹೆಡ್ಫೋನ್ಸ್ ಹಾಕೊಳ್ಳಿ, ಯಾಕಂದ್ರೆ ಈ ಕತೆ ಶುರು ಆಗುತ್ತೆ ಈಗ. ಸಂಯುಕ್ತ, ಅವ್ರ ತಂಗಿ ಶಿರೀಷಾ ಮತ್ತೆ ಅವ್ರ ಅಪ್ಪ ಅಮ್ಮ ಈ ಸಣ್ಣ ಕುಟುಂಬ ಬ್ಯಾಂಗ್ಳೂರಿನ ಒಂದು 2 BHK ಮನೆಯಲ್ಲಿ ವಾಸವಾಗಿರ್ತಾರೆ. ಈ ಘಟನೆ ಸುಮಾರು 2 ವರ್ಷ ಮುಂಚೆ ನಡೆಯುತ್ತೆ. ಆ ಟೈಮಲ್ಲಿ ಸಂಯುಕ್ತ ಅವರು ಜಸ್ಟ್ ಅವಾಗ ತಾನೇ ಕೆಲಸಕ್ಕೆ ಜಾಯ್ನ್ ಆಗಿದ್ರು. ಮತ್ತೆ ಅವ್ರ ತಂಗಿ ಇವಾಗ ಡಿಗ್ರಿ 2nd ಇಯರ್ ಅಲ್ಲಿ ಓದ್ತಿರ್ತಾರೆ. ಇದನ್ನೆಲ್ಲ ನೋಡ್ಬೇಕಾದ್ರೆ ಅವ್ರ ಅಪ್ಪಗೆ ಅನ್ಸತ್ತೆ ಮಕ್ಕಳು ಇವಾಗ ಬೆಳೀತಿದ್ದಾರೆ, ಸೊ ಸ್ವಲ್ಪ ದೊಡ್ಡ ಮನೆಗೆ ಶಿಫ್ಟ್ ಆಗಿದ್ರೆ ಚೆನ್ನಾಗಿರತ್ತೆ ಅಂತ. ಈ ತರ ಡಿಸ್ಕಸ್ ಮಾಡ್ಬೇಕಾದ್ರೆ ಒಂದಿನ ಅವರಪ್ಪ JP ನಗರಲ್ಲಿ ಮನೆ ಹುಡ್ಕೋದಕ್ಕಂತ ಹೋಗ್ತಾರೆ. ಅದೇ ಟೈಮಲ್ಲಿ ಅವ್ರಿಗೆ ಆ ಮನೆ ಸಿಗತ್ತೆ. ಆ ಮನೆ ತುಂಬಾ ಅಂದ್ರೆ ತುಂಬಾ ಸುಂದರವಾಗಿ ಸ್ಪೇಷಿಯಸ್ ಆಗಿ ಕಟ್ಟಿಟ್ಟಿದ್ರು. 3 BHK ಮನೆ ನೋಡಿದ ತಕ್ಷಣನೇ ಅವ್ರ ಅಪ್ಪಗೆ ಇವಾಗ ಸ್ವಲ್ಪ ಇಷ್ಟ ಆಗಿರುತ್ತೆ. ಫೋಟೋಸ್ನೆಲ್ಲ ಶಿರೀಷಾ ಮತ್ತೆ ಅವ್ರ ಅಮ್ಮ ಕಳಿಸಿದಾಗ ಅವರು ಕೂಡ ನೋಡಿ ಚೆನ್ನಾಗೇ ಇದೆ, ಒಂದ್ಸತಿ ನೋಡ್ಕೊಂಬರೋಣ ಅಂತ ಇಡೀ ಫ್ಯಾಮಿಲಿ ಇವಾಗ ಮನೆ ಹೋಗಿ ನೋಡ್ತಾರೆ. ನೋಡಿದ ತಕ್ಷಣನೇ ಇಡೀ ಫ್ಯಾಮಿಲಿಗೆ ಆ ಮನೆ ತುಂಬಾ ಇಷ್ಟ ಆಗುತ್ತೆ, ಬಿಕಾಸ್ ಆ ಮನೆ ತುಂಬಾ ಸ್ಪೇಷಿಯಸ್ ಆಗು ಕೂಡ ಇತ್ತು. ಸೊ ಅವರು ಆ ಮನೆ ಬಗ್ಗೆ ಜಾಸ್ತಿ ವಿವರಿಸೋದಕ್ಕೆ ಏನು ಕೂಡ ಹೋಗಲ್ಲ. ಅಂಡ್ ಡೈರೆಕ್ಟ್ಲಿ ಆ ಮನೆನ ಇವಾಗ ರೆಂಟ್ಗೆ ಪರ್ಚೇಸ್ ಮಾಡ್ತಾರೆ. ಹೊಸ ಮನೆ ಶಿಫ್ಟ್ ಆಗೋಕ್ಕಿಂತ ಮುಂಚೆ ಸಂಯುಕ್ತ ಅವ್ರ ಪೇರೆಂಟ್ಸ್ ರಿಲೇಶನ್ಶಿಪ್ ವೈಸ್ ಇರ್ಬೋದು, ಫೈನಾನ್ಷಿಯಲಿ ಇರ್ಬೋದು, ಎಲ್ಲ ರೀತಿಯಲ್ಲೂ ಕೂಡ ತುಂಬಾ ಚೆನ್ನಾಗಿರ್ತಾರೆ. ಅವರಿಬ್ರು ಕೂಡ ಕೆಲ್ಸಕ್ಕೆ ಹೋಗ್ತಿದ್ರು, ಆದ್ರೂ ಕೂಡ ಅವ್ರ ಮಧ್ಯದಲ್ಲಿ ತುಂಬಾ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಮತ್ತೆ ಒಂದು ಬಾಂಡ್ ಇತ್ತು. ಆದ್ರೆ ಈ ಮನೆಗೆ ಶಿಫ್ಟ್ ಆಗಿದ್ದ 2 ವಾರಗಳಲ್ಲೇ ಇದ್ದಕ್ಕಿದ್ದಂಗೆ ಅವ್ರ ಮಧ್ಯದಲ್ಲಿ ತುಂಬಾ ಕ್ಲಾಶಸ್ಗಳು ನಡೆಯೋದಕ್ಕೆ ಶುರು ಆಗುತ್ತೆ. ಅಂಡ್ ಮೇಜರ್ ಚೇಂಜಸ್ ಬಂದ್ಬಿಟ್ಟು ಅವ್ರ ಅಪ್ಪ ಅಲ್ಲೇ ಕಾಣಿಸ್ಕೊಂತಿತ್ತು. ನಾರ್ಮಲ್ ಮತ್ತೆ ಸಾಫ್ಟ್ ನೇಚರ್ ಇರೋ ಆ ಪರ್ಸನ್ ಇವಾಗ ಆಲ್ ಆಫ್ ಅ ಸಡನ್ ತುಂಬಾ ಅಗ್ರೆಸಿವ್ ಆಗ್ಬಿಟ್ಟಿದ್ರು. ಅವ್ರ ಅಮ್ಮಗೆ ಕೆಟ್ಟ ರೀತಿಯಲ್ಲಿ ಬೈಯೋದು, ಮಕ್ಕಳ ಹತ್ರನೂ ಕೂಡ ಕೆಟ್ಟದಾಗಿ ನಡ್ಕೊಳ್ಳೋದು, ಸುಮ್ನೆ ಜಗಳಗಳು ಮಾಡೋದು, ಮತ್ತೆ ಊಟ ತಂದ್ಕೊಟ್ರೆ ಊಟ ಚೆನ್ನಾಗಿಲ್ಲ, ಅದ್ ಚೆನ್ನಾಗಿಲ್ಲ, ತಟ್ಟೆನ ಎಸ್ತ್ ಬಿಡೋದು, ಈ ತರ ಎಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಮುಂಚೆ ಇದು ಯಾವ್ದು ಕೂಡ ಅವ್ರು ಮಾಡ್ತಿರ್ಲಿಲ್ಲ, ಬಟ್ ಈ ಮನೆ ಬಂದಿದ್ಮೇಲೆ ಇದೆಲ್ಲ ಚೇಂಜಸ್ ಅವರಲ್ಲಿ ಕಾಣಿಸೋದಕ್ಕೆ ಶುರು ಆಗತ್ತೆ. ಒಂದ್ ಕಡೆ ಇದೆಲ್ಲ ನಡೀತಿದ್ರು ಕೂಡ ಸಂಯುಕ್ತ ಮತ್ತೆ ಅವ್ರ ತಂಗಿ ಶಿರೀಷಾ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದ್ರು. ಸಂಯುಕ್ತ ಮತ್ತೆ ಶಿರೀಷಾ ಅವರು ಚಿಕ್ಕವರಿಂದಾನೇ ಜೊತೆಯಲ್ಲಿ ಮಲಗಿ ಅಭ್ಯಾಸ ಆಗ್ಬಿಟ್ಟಿತ್ತು. ಮತ್ತೆ ಅವ್ರ ಹಳೆ ಇದ್ದಿದ್ದ ಮನೆಯಲ್ಲಿ ಬರೀ 2 ಬೆಡ್ರೂಮ್ ಇರೋ ಕಾರಣದಿಂದ ಅವರಿಬ್ರು ಜೊತೆಯಲ್ಲೇ ಮಲಗ್ತಿದ್ರು. ಇವಾಗ ಹೊಸ ಮನೆಗೆ ಬಂದಿದ್ಮೇಲೆ 3 BHK ಇದ್ರೂ ಕೂಡ ಶಿರೀಷಾ ಅವ್ರಿಗೆ ಒಬ್ರೇ ಮಲಗೋದಕ್ಕೆ ಇಷ್ಟ ಆಗ್ತಿರ್ಲಿಲ್ಲ. ಸೊ ಅವರು ಅವ್ರ ಅಕ್ಕ ಜೊತೆನೆ ಬಂದು ಮಲಗೋದಕ್ಕೆ ಪ್ರಿಫರ್ ಮಾಡ್ತಿದ್ರು. ಅಂಡ್ ಇಲ್ಲೇನೆ ಒಂದು ಇನ್ಸಿಡೆಂಟ್ ನಡೆಯೋದಕ್ಕೆ ಶುರು ಆಗತ್ತೆ. ಸಂಯುಕ್ತ ಅವರು ರಾತ್ರಿ ಕೆಲಸ ಮುಗಿಸ್ಕೊಂಡೆಲ್ಲ ಬಂದು ಮಲಗಬೇಕಾದ್ರೆ ಅವ್ರು ಯಾವಾಗ್ಲೂ ಕೂಡ ಒಂದನ್ನ ನೋಟಿಸ್ ಮಾಡ್ತಿದ್ರು. ರಾತ್ರಿ ಮಲಗಬೇಕಾದ್ರೆ ಅವ್ರ ರೂಮ್ ಕಾರ್ನರ್ ಅಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ತಲೆನ ಕೆಳಗಡೆ ಬಗ್ಗಿಸ್ಕೊಂಡು ಆ ಕಾರ್ನರ್ ಅಲ್ಲಿ ನಿಂತಿರೋ ತರ ಅವ್ರಿಗೆ ಫೀಲ್ ಆಗ್ತಿತ್ತು. ಇದು ಅವ್ರಿಗೆ ಫೀಲಿಂಗ್ ಆಗ್ತಿದ್ರು ಕೂಡ ಅವ್ರದನ್ನ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಅವ್ರಿಗೆಲ್ಲ ರಾತ್ರಿ ಇದು ಅನ್ನಿಸ್ತಿತ್ತು, ಯಾರೋ ಒಬ್ಬ ವ್ಯಕ್ತಿ ಅವ್ರ ಕಡೆಗೆ ತಲೆ ಬಗ್ಗಿಸ್ಕೊಂಡು ಗುರಾಯಿಸ್ತಿದ್ದಾನೆ, ಅವ್ರನ್ನೇ ನೋಡ್ತಿದ್ದಾನೆ ಅಂತ. ಆದ್ರೆ ಅವ್ರದ್ದು ಅಷ್ಟೊಂದು ಯೋಚನೆ ಎಲ್ಲ ಮಾಡಕ್ ಹೋಗಲ್ಲ. ಹೊಸ ಮನೆ ಇರೋ ಕಾರಣದಿಂದ ಅಡ್ಜಸ್ಟ್ ಆಗೋದಕ್ಕೆ ಟೈಮ್ ಆಗ್ತಿರ್ಬೇಕು ಅಂತ ಅನ್ಕೊಂಡು ಅದನ್ನ ಹಂಗೆ ಬಿಟ್ಬಿಡ್ತಾರೆ. ಆದ್ರೆ ಇನ್ನೊಂದ್ ಕಡೆ ಅವ್ರ ತಂಗಿಗೂ ಕೂಡ ಅದೇ ತರದ ಎಕ್ಸ್ಪೀರಿಯನ್ಸಸ್ಗಳಾಗ್ತಿತ್ತು. ಅವ್ರ ತಂಗಿಗೂ ಕೂಡ ಅವ್ರ ಮಲ್ಗೋ ಕಡೆ ಯಾರೋ ಒಬ್ಬ ವ್ಯಕ್ತಿ ನಿಂತ್ಕೊಂಡು ಅವ್ರನ್ನ ನೋಡ್ತಿದ್ದಾರೆ ತರ ಅವ್ರಿಗೆ ಅನ್ನಿಸ್ತಿತ್ತು. ಆದ್ರೆ ಇಬ್ರು ಕೂಡ ಇಬ್ರತ್ರ ಏನೂ ಹೇಳ್ಕೊಂಡೇ ಇರಲ್ಲ. ಅಂಟಿಲ್ ಒಂದಿನ ಸಂಯುಕ್ತ ಅವ್ರಿಗೆ ಇದೆಲ್ಲ ಸ್ವಲ್ಪ ಜಾಸ್ತಿ ಆಗ್ತದೆ, ಇದೆಲ್ಲ ಹಿಂಗೆ ಇಗ್ನೋರ್ ಮಾಡೋ ಬದಲು ಅಟ್ಲೀಸ್ಟ್ ಅಮ್ಮ ಹತ್ರ ಹೇಳ್ ನೋಡೋಣ ಅಂತ ಅವ್ರಿಗೆ ಅನ್ಸ್ಬಿಟ್ಟು ಅವ್ರ ಅಮ್ಮಗೆ ಇವಾಗ ಹೇಳ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅವ್ರ ಅಮ್ಮನ ಇವಾಗ ರೂಮ್ ಕರ್ಕೊಂಡ್ಬಂದು ಹಿಂಗೆ ಮಾತಾಡ್ತಿರ್ಬೇಕಾದ್ರೆ ಅವಾಗ ಫಸ್ಟ್ ಟೈಮ್ ಶಿರೀಷಾ ಅವರು ಬಾಯ್ ಬಿಟ್ಟು ಹೇಳ್ತಾರೆ,
ನನಗೂ ಕೂಡ ಅದೇ ರೀತಿಯಲ್ಲಿ ಎಕ್ಸ್ಪೀರಿಯನ್ಸಸ್ಗಳಾಗ್ತಿತ್ತು. ನಾನು ಸುಮ್ಮನೆ ಏನೇನೋ ಯೋಚನೆ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡೆ ಅಂತ ಹೇಳಬೇಕಾದ್ರೆ ಇಬ್ಬರು ಲಿಟ್ರಲಿ ಶಾಕಲ್ಲಿರ್ತಾರೆ. ಆ್ಯಂಡ್ ಅವ್ರ ಅಮ್ಮ ಇದನ್ನೆಲ್ಲ ಕೇಳಿಸ್ಕೊಂಡ್ಬಿಟ್ಟು ಅವರು ಕೂಡ ಸ್ವಲ್ಪ ಇದನ್ನು ಸೀರಿಯಸ್ ಆಗಿ ತೊಗೊತಾರೆ. ಯಾಕಂದರೆ ಇವರು ಚಿಕ್ಕ ಮಕ್ಕಳೇನಲ್ಲ, ಇವರಿಬ್ಬರು ಕೂಡ ವಯಸ್ಸಿಗೆ ಬಂದಿರೋ ಮಕ್ಕಳು, ಮತ್ತು ಸುಮ್ಮನೆ ಆ ಥರ ಎಲ್ಲ ಹೇಳಲ್ಲ ಅಂತ ಅಂದ್ಕೊಂಡು ಹೋಗ್ಲಿ ಬಿಡು ನಾವು ಇದ್ರ ಬಗ್ಗೆ ಮಾತಾಡೋಣ ಅಂತ ಹೇಳಿ ಇದನ್ನು ಅವ್ರ ಅಪ್ಪ ಹತ್ರ ಶೇರ್ ಮಾಡಿಕೊಂಡ್ರೆ ಅವ್ರ ಅಪ್ಪ ಅದನ್ನು ಚೂರು ಕೂಡ ಸೀರಿಯಸ್ ಆಗೇ ತಗೊಳ್ಳಲ್ಲ. ಇನ್ಫ್ಯಾಕ್ಟ್ ಅವ್ರು ವಾಪಸ್ ಅದಕ್ಕೆ ಕೋಪ ಮಾಡ್ಕೊಂಡು ಅವ್ರಿಗೆ ಬೈಯೋದಕ್ಕೆ ಶುರು ಮಾಡ್ತಾರೆ. ಆ ಥರದ್ದೆಲ್ಲ ಏನೂ ಇರಲ್ಲ, ಕ್ಲೀನಾಗಿ ಟೈಮಿಗೆ ಮಲ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ವಾಪಸ್ ಅವ್ರಿಗೆ ಹೇಳ್ತಿದ್ರು. ಇದನ್ನೆಲ್ಲ ಕೇಳಿಸ್ಕೊಂಡು ಅವ್ರಿಗೆ ಸ್ವಲ್ಪ ಇರಿಟೇಟ್ ಆಗಿ ಅದನ್ನಲ್ಲೇ ಬಿಟ್ಬಿಡ್ತಾರೆ. ಇವತ್ತಿಗೆ ಅವ್ರ ಅಪ್ಪ ಜೊತೆ ಏನು ನಡೆದಿತ್ತು, ಅವ್ರು ಯಾಕೆ ಬದಲಾದ್ರು ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ. ಆದರೆ ಆ ಟೈಮಲ್ಲಿ ಅವರಪ್ಪ ಯಾಕೆ ಈ ಥರ ಆಡ್ತಿದ್ರು, ಯಾಕೆ ಇಷ್ಟೊಂದು ಚೇಂಜಸ್ ಬಂತು ಅಂತ ಅವ್ರಿಗೆ ಯಾರೂ ಕೂಡ ಗೊತ್ತಿರಲಿಲ್ಲ. ಆದರೆ ರಿಯಾಲಿಟಿಯಲ್ಲಿ ಅವರಪ್ಪ ಆ ಮನೇಲಿರೋ ಆತ್ಮ ಪ್ರಭಾವಕ್ಕೆ ಬಂದಿದ್ರು. ಆ್ಯಂಡ್ ಅವ್ರ ಚೇಂಜಸ್ ತುಂಬ ಜಾಸ್ತಿ ಆಗೋದಕ್ಕೆ ಶುರು ಆಗುತ್ತೆ. ಇಷ್ಟು ದಿವಸ ಅವ್ರ ಅಗ್ರೆಷನ್ ಮನೇಲಿ ಮಾತ್ರ ತೋರಿಸ್ತಿದ್ರು, ಆದರೆ ಇವಾಗ ಆ ಅಗ್ರೆಷನ್ ಕೆಲಸದ ಕಡೆನೂ ತೋರಿಸೋದಕ್ಕೆ ಶುರು ಮಾಡಿಬಿಡ್ತಾರೆ. ಇವಾಗ ಕೆಲಸದ ಕಡೆ ಅವ್ರ ಇಂಟ್ರೆಸ್ಟ್ ಕಮ್ಮಿ ಆಗ್ತಿತ್ತು, ಸುಮ್ಮನೆ ಕೋಪ ಮಾಡ್ಕೊಳ್ಳೋದು, ಹಾಗೂ ಪ್ರತಿಯೊಂದು ಕೆಲಸನ ಹಾಳು ಮಾಡ್ಕೊತಿದ್ರು. ಆ್ಯಂಡ್ ಹಾಗೆ ಹೋಗ್ತಾ ಎಲ್ಲ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ಗಳು ಬರೋದಕ್ಕೆ ಶುರು ಆಗುತ್ತೆ. ಆ್ಯಂಡ್ ಅವರಪ್ಪ ಯಾವ ಮಟ್ಟಕ್ಕೆ ಬದಲಾಗ್ಬಿಡ್ತಾರೆ ಅಂದರೆ ಕೆಲಸನೂ ಬೇಡ ಏನೂ ಬೇಡ ಅಂತ ಅಂದ್ಕೊಂಡು ಆರಾಮಾಗಿ ಮನೇಲಿರ್ತೀನಿ ಅಂತ ಕೆಲಸನೂ ಕೂಡ ಬಿಟ್ಬಿಟ್ಟಿದ್ರು. ಅವರಮ್ಮ ಎಷ್ಟು ಹೇಳೋದಕ್ಕೆ ಟ್ರೈ ಮಾಡಿದ್ರು ಅವರಪ್ಪ ಕೇಳಿಸ್ಕೊಳ್ಳಲ್ಲ. ಲಾಸ್ಟಲ್ಲಿ ಈ ಥರ ಜಗಳ ಮಾಡಿ ಒನ್ ಫೈನ್ ಡೇ ಅವರಪ್ಪ ಒಂದಿನ ಸಡನ್ನಾಗಿ ಮನೆ ಬಿಟ್ಟೇ ಹೋಗ್ಬಿಡ್ತಾರೆ. ಅವ್ರ ಅಮ್ಮಗೆ ಅವತ್ತು ತುಂಬ ಟೆನ್ಷನ್ ಆಗುತ್ತೆ. ಕಾಲ್ ಮಾಡಿದ್ರೆ ಕಾಲ್ ಪಿಕ್ ಮಾಡ್ತಿರ್ಲಿಲ್ಲ. ಆ್ಯಂಡ್ ಫೈನಲಿ ಕಾಲ್ ಒಂದ್ಸತಿ ಪಿಕ್ ಮಾಡಿ ಹೇಳ್ತಾರೆ, ನಾನು ಆಚೆ ಬಂದಿದ್ದೀನಿ, ನನಗಿನ್ನೆಲ್ಲೂ ಕಾಲ್ ಮಾಡಬೇಡ, ನನಗೊಂದು ಸ್ವಲ್ಪ ದಿವಸ ಬ್ರೇಕ್ ಬೇಕು ಅಂತ ಹೇಳಿ ಅವರಪ್ಪ ಕಾಲ್ನ ಕಟ್ ಮಾಡಿಬಿಡ್ತಾರೆ. ಆ್ಯಂಡ್ ಇದೊಂದು ಕಡೆ ನಡೀತಿದ್ರೆ ಪಾಪ ಅವರಮ್ಮ ತುಂಬ ಟೆನ್ಷನಲ್ಲಿದ್ದರು. ಅವರು ಕೂಡ ಕೆಲಸಕ್ಕೆ ಹೋಗ್ತಿದ್ರು. ಆ್ಯಂಡ್ ಒಂದಿನ ಅವ್ರ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದಿದ ಮೇಲೆ ರಾತ್ರಿ ಎಲ್ಲರೂ ಊಟ ಮಾಡಿ ಇವಾಗ ಮಲಗ್ತಿರ್ತಾರೆ. ಅದೇ ಸಮಯದಲ್ಲಿ ಸುಮಾರು 10 ಗಂಟೆ ಹತ್ತತ್ರ ಯಾರು ಮನೆ ಡೋರ್ ಬೆಲ್ನ ಪ್ರೆಸ್ ಮಾಡ್ತಾರೆ. ಅವರು ಅವರಪ್ಪ ವಾಪಸ್ ಬಂದಿರ್ಬೋದು ಅಂತ ಅನ್ಕೊಂಡು ಅವರಮ್ಮ ಇವಾಗ ಎದ್ದೋಗ್ಬಿಟ್ಟು ಡೋರ್ನ ತೆಗೆದ್ರೆ ಆಚೆ ಯಾರು ಕೂಡ ಕಾಣಿಸೋದೇ ಇಲ್ಲ. ಅವರೊಂದ್ಸತಿ ಕೆಳಗೆ ಹೋಗಿ ನೋಡ್ತಾರೆ, ಆಚೆ ಕಡೆ ಅಕ್ಕಪಕ್ಕ ಎಲ್ಲ ನೋಡ್ತಾರೆ. ಆ ಮನೆ ಅಕ್ಕಪಕ್ಕ ಅಲ್ಲೂ ಕೂಡ ಯಾರೂ ಇರಲಿಲ್ಲ. ಅವರಮ್ಮ ಯಾರಿರ್ಬೋದು ಈ ಸಮಯದಲ್ಲಿ ಅಂತ ಯೋಚನೆ ಮಾಡ್ತಾ ವಾಪಸ್ ಬಂದು ಡೋರ್ನ ಲಾಕ್ ಮಾಡಿ ಇವಾಗ ಕಿಚನ್ ಕಡೆ ಹೋಗ್ಬಿಟ್ಟು ಹಾಗೆ ನೀರು ಕುಡಿತಿರ್ಬೇಕಾದ್ರೆ ಸಡನ್ ಆಗಿ ಅವ್ರ ಹಿಂದೆ ಯಾರೋ ಒಬ್ಬ ವ್ಯಕ್ತಿ ಲೆಫ್ಟ್ ಸೈಡಿಂದ ರೈಟ್ ಸೈಡ್ ಕಡೆಗೆ ಜೋರಾಗಿ ಓಡ್ಕೊಂಡು ಹೋದಂಗೆ ಫೀಲ್ ಆಗುತ್ತೆ. ಅವ್ರು ಸಡನ್ ಆಗಿ ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ಯಾರೂ ಕೂಡ ಕಾಣಿಸಲ್ಲ. ಆದರೆ ಅವ್ರಿಗೆ ಸ್ವಲ್ಪ ಭಯ ಆಗಿತ್ತು, ಯಾರಾದರೂ ಮನೆ ಒಳಗೆ ಬಂದಿದ್ದಾರಾ ಏನು ಕತೆ ಅಂತ. ಅವ್ರಿವಾಗ ಮನೆ ಲೈಟ್ಸ್ ಎಲ್ಲ ಆನ್ ಮಾಡ್ತಾರೆ. ಆ್ಯಂಡ್ ಹುಡುಕ್ಬೇಕಾದ್ರೆ ಸಂಯುಕ್ತ ಮತ್ತು ಶಿರೀಷಾಗೂ ಎಚ್ಚರ ಆಗಿ ಅವರು ಇವಾಗ ಆಚೆ ಬಂದು ಏನಾಯ್ತಮ್ಮ ಅಂತೆಲ್ಲ ಕೇಳಿದಾಗ ಅವರಮ್ಮ ನಡೆದಿರೋ ಎಲ್ಲ ಘಟನೆನ ವಾಪಸ್ ಹೇಳ್ತಾರೆ. ಇವಾಗ 3 ಜನ ಇಡೀ ಮನೇನ ಹುಡುಕಿ ಏನೂ ಇಲ್ಲ ಅಂತ ಗೊತ್ತಾಗಿದ ಮೇಲೆ ಅವರಮ್ಮ ಟೆನ್ಷನ್ ಪಡ್ತಿರೋದು ನೋಡಿ ಎಲ್ಲರೂ ಇವತ್ತು ಜೊತೆಯಲ್ಲೇ ಮಲಗೋಣ ಅಂತ ಹೇಳಿ ಅವತ್ತು ಜೊತೆಯಲ್ಲೇ ಮಲಗ್ತಾರೆ. ಮಾರನೇ ದಿನ ಶಿರೀಷಾ ಅವರು ಅವ್ರ ಕಾಲೇಜ್ ಮುಗಿಸ್ಕೊಂಡು ಸುಮಾರು 3 ಗಂಟೆ ಹತ್ತತ್ರ ಮನೆಗೆ ವಾಪಸ್ ಬರ್ತಾರೆ. ಅವರಮ್ಮ ಮತ್ತೆ ಅಕ್ಕ ಇಬ್ರು ಕೆಲ್ಸಕ್ಕೆ ಹೋಗೋ ಕಾರಣದಿಂದ ಅವ್ರು ವಾಪಸ್ ಬರೋದಕ್ಕೆ ಇನ್ನೂ ತುಂಬ ಟೈಮ್ ಇತ್ತು. ಸೊ ಅವ್ರಿವಾಗ ಹಾಲಲ್ಲಿರೋ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಹಾಗೆ ತಿಂತ ಟಿವಿ ನೋಡ್ತಿರ್ತಾರೆ. ಅದೇ ಸಮಯದಲ್ಲಿ ಅವ್ರ ರೂಮಿಂದ ಏನೋ ಜೋರಾಗಿ ಕೆಳಗೆ ಬೀಳೋ ಸೌಂಡ್ ಕೇಳಿಸುತ್ತೆ. ಅವ್ರಿವಾಗ ಎದ್ಬಿಟ್ಟು ಹೋಗಿ ನೋಡಿದ್ರೆ ಅವ್ರ ಬೆಡ್ ಪಕ್ಕದಲ್ಲಿರೋ ಟೇಬಲ್ ಲ್ಯಾಂಪ್ ಕೆಳಗೆ ಬಿದ್ದು ಚೂರಾಗಿರುತ್ತೆ. ಆ್ಯಂಡ್ ಅದರ ಹಿಂದೆ ಏನು ಎಕ್ಸ್ಪ್ಲನೇಷನ್ ಕೊಡೋದು ಅಂತಲೇ ಅವ್ರಿಗೆ ಗೊತ್ತಾಗಲ್ಲ. ಬಿಕಾಸ್ ಫ್ಯಾನ್ ಆಫ್ ಇರುತ್ತೆ, ಕಿಟಕಿಗಳು ಕ್ಲೋಸ್ ಇರುತ್ತೆ, ಆ್ಯಂಡ್ ಆ ಗ್ಲಾಸ್ ಟೇಬಲ್ ಲ್ಯಾಂಪ್ ಹೆವಿ ಕೂಡ ಇತ್ತು. ಅದಾಗಿ ಅದು ಕೆಳಗೆ ಹೆಂಗೆ ಬಿತ್ತು ಅಂತ ಯೋಚನೆ ಮಾಡ್ತಿರ್ತಾರೆ. ಆ್ಯಂಡ್ ಅವ್ರ ಮನೆಯಲ್ಲಿ ಒಂದು ಬೆಕ್ಕಿತ್ತು. ಆ ಬೆಕ್ಕಿಂದ ಅದೇನಾದರೂ ಮುರಿದೋಯ್ತಾ ಅಂತ ಅವ್ರಿವಾಗ ಬೆಕ್ಕನ್ನ ಹುಡುಕ್ಬೇಕಾದ್ರೆ ಆ ಬೆಕ್ಕು ಮನೆಯಲ್ಲೇ ಇರಲ್ಲ, ಅದೆಲ್ಲೋ ಆಚೆ ಸುತ್ತದಕ್ಕೆ ಹೋಗಿರುತ್ತೆ. ಈ ಥರ ಇರಬೇಕಾದ್ರೆ ಆ ಲ್ಯಾಂಪ್ ಹೆಂಗೆ ಬಿತ್ತು ಅಂತ ಅವ್ರು ಯೋಚನೆ ಮಾಡ್ತಾ ಅವ್ರಿಗಿವಾಗ ಸ್ವಲ್ಪ ಭಯ ಆಗೋದಕ್ಕೆ ಶುರು ಆಗುತ್ತೆ. ಅವ್ರಿವಾಗ ಇಮಿಡಿಯೇಟ್ಲಿ ಅವ್ರ ಅಮ್ಮಗೆ ಕಾಲ್ ಮಾಡಿ ನೀವು ಸ್ವಲ್ಪ ಬೇಗ ಬನ್ನಿ, ಮನೇಲಿ ಏನೇನೋ ಆಗ್ತಿದೆ ಇನ್ಸಿಡೆಂಟ್ಸ್ಗಳು ಅಂತ ಎಲ್ಲ ಹೇಳ್ತಾಳೆ. ಸಂಜೆ ಅವ್ರ ಅಮ್ಮ ಮತ್ತು ಅಕ್ಕ ಬಂದಿದ ಮೇಲೆ ಶಿರೀಷಾ ಅವರು ಅಳ್ತಾ ಆಗಿದ್ದೆಲ್ಲ ಘಟನೆನೂ ಕೂಡ ಶೇರ್ ಮಾಡ್ತಾರೆ. ಅದನ್ನೆಲ್ಲ ಕೇಳಿಸ್ಕೊಂಡಿದ ಮೇಲೆ ಎಲ್ಲರಿಗೂ ಇವಾಗ ಅನ್ಸೋದಕ್ಕೆ ಶುರು ಆಗುತ್ತೆ, ಆ ಮನೇಲಿ ನಿಜವಾಗ್ಲೂ ಏನೋ ಒಂದು ನೆಗೆಟಿವ್ ಎನರ್ಜಿ ಇದ್ದೇ ಇದೆ. ಯಾಕಂದರೆ ಎಲ್ಲ ಚೆನ್ನಾಗಿರೋ ಅವ್ರ ಫ್ಯಾಮಿಲಿ ಇದ್ದಕ್ಕಿದ್ದಂಗೆ ಈ ರೀತಿಯಲ್ಲಿ ಮುರಿದೋಗಕ್ಕೆ ಶುರು ಆಗಿತ್ತು. ಆ್ಯಂಡ್ ಎಲ್ಲ ರೀತಿ ಪ್ರಾಬ್ಲಮ್ಸ್ ಅವ್ರಿಗೆ ಇವಾಗ ಯಾಕೆ ಬರ್ತಿದೆ ಅಂತ. ಸೊ ಅವರಮ್ಮ ಫೈನಲಿ ಡಿಸೈಡ್ ಮಾಡ್ತಾರೆ ಅವ್ರ ಫ್ರೆಂಡ್ ಹತ್ರ ಇದೊಂದ್ಸತಿ ಡಿಸ್ಕಸ್ ಮಾಡಲೇಬೇಕು ಅಂತ. ಅವ್ರ ಅಮ್ಮಗೆ ಒಬ್ಬರು ಫ್ರೆಂಡ್ ಇದ್ರು. ಆ ಫ್ರೆಂಡ್ ಬಂದ್ಬಿಟ್ಟು ಒಬ್ಬರು ಸೈಕಿಕ್ ಪರ್ಸನ್ ಅಂದರೆ ಏನು ಅಂತ ನಾನೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಥರ ಜನಗಳಿಗೆ ನಮಗೆ ಕಾಣಿಸ್ತಿರೋದು ಅವ್ರಿಗೆ ಕಾಣಿಸುತ್ತೆ.
ಫಾರ್ ಎಕ್ಸಾಂಪಲ್ ನೆಗೆಟಿವ್ ಎನರ್ಜೀಸ್ ಇರ್ಬೋದು, ಆತ್ಮಗಳಿರ್ಬೋದು, ಅದೊಂಥರ ಬೇರೆ ಡೈಮೆನ್ಷನ್ನೇ. ಆ ಡೈಮೆನ್ಷನಲ್ಲೆಲ್ಲ ಅವ್ರಿಗೆ ಕಾಣಿಸೋ ಥರ ಅವ್ರಿಗೆ ಪವರ್ಸ್ಗಳಿರುತ್ತೆ, ಅವ್ರಿಗೆ ಫೀಲ್ ಆಗುತ್ತೆ, ಮತ್ತು ಅವರು ಆ ಪರ್ಸನ್ ಜೊತೆ ಇಂಟರ್ಯಾಕ್ಟ್ ಕೂಡ ಮಾಡೋಕ್ಕಾಗತ್ತೆ. ಆ ಮನೇಲಿ ಏನಾಗಿತ್ತು, ಯಾಕೆ ಈ ಥರದ್ದಾಗ್ತಿದೆ, ಆ ಮನೇಲಿ ನಿಜವಾಗ್ಲೂ ಏನಾದರೂ ನೆಗೆಟಿವ್ ಎನರ್ಜಿ ಇದೆಯಾ, ಇದನ್ನೆಲ್ಲ ಕಂಡುಹಿಡಿಬೇಕು ಅಂತ ಅವರಮ್ಮ ಆ ಸೈಕಿಕ್ಗೆ ಕಾಂಟ್ಯಾಕ್ಟ್ ಮಾಡಿ ಇದನ್ನೆಲ್ಲ ಹೇಳಿದಾಗ ಆ ಸೈಕಿಕ್ ಪರ್ಸನ್ ಇವ್ರ ಮನೆಗೆ ಒಂದ್ಸತಿ ಬಂದ್ಬಿಟ್ಟು ವಿಸಿಟ್ ಮಾಡಿ ಅಲ್ಲೆಲ್ಲ ನಾರ್ಮಲ್ ಆಗಿ ಮಾತಾಡ್ತಾರೆ, ಟೀ ಕುಡಿತಾರೆ. ಅವಾಗ ಅವರು ಏನೂ ಕೂಡ ಹೇಳಕ್ ಹೋಗಲ್ಲ. ಅವರಮ್ಮ ಪದೇ ಪದೇ ಕೇಳಿದ್ರು, ಇವಾಗ ಏನು ಹೇಳಲ್ಲ ನಾನು, ಆಮೇಲೆ ಕಾಲಲ್ಲಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ವಾಪಸ್ ಅವರು ಹೋಗ್ತಾರೆ. ಅವತ್ತೇ ರಾತ್ರಿ ಆ ಸೈಕಿಕ್ ಪರ್ಸನ್ ಅವ್ರ ಅಮ್ಮಗೆ ಇವಾಗ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದ ತಕ್ಷಣ ಅವ್ರ ಅಮ್ಮ ಪದೇ ಪದೇ ಕೇಳ್ತಿರ್ತಾರೆ, ಯಾಕೆ ನೀನು ನಮಗೇನೂ ಕೂಡ ಹೇಳಿಲ್ಲ, ಏನಾದರೂ ನಿಜವಾಗ್ಲೂ ಸಮಸ್ಯೆ ಇದೆಯಾ ಈ ಮನೆಯಲ್ಲಿ ಅಂತ ಕೇಳಬೇಕಾದ್ರೆ ಆ ಸೈಕಿಕ್ ಪರ್ಸನ್ ಹೇಳ್ತಾರೆ, ನನ್ನ ಮನೆಯಲ್ಲಿ ಏನಿದೆ ಅಂತ ನಿಮಗೆ ಅವಾಗಲೇ ಹೇಳಿದ್ರೆ ನೀವೆಲ್ಲರೂ ಹೆದರ್ಕೊಂತಿದ್ರಿ, ಆದರೆ ಆ ಆತ್ಮನೂ ಕೂಡ ಅದೆಲ್ಲನೂ ಕೇಳಿಸ್ಕೊಂತಿರತ್ತೆ. ಅದಕ್ಕೇನಾದರೂ ಗೊತ್ತಾದರೆ ಅದು ನಿಮಗೆ ಹಾನಿ ಉಂಟಾಗೋ ಥರ ಮಾಡುತ್ತೆ. ಅದಕ್ಕೆ ನಾನು ಆವಾಗಲೇ ಏನು ಹೇಳಕ್ಕೆ ಹೋಗಿಲ್ಲ, ಇವಾಗ ಕ್ಲೀನಾಗಿ ಕೇಳಿಸ್ಕೊ. ಆ ಮನೆಯಲ್ಲಿ ನಿಮ್ಮನ್ನ ಬಿಟ್ಟು ಒಂದು ತುಂಬ ಕೆಟ್ಟ ಶಕ್ತಿ ಮನೆಯಲ್ಲೇ ವಾಸವಾಗಿದೆ. ಆ್ಯಂಡ್ ಅದು ಸ್ವಲ್ಪ ವರ್ಷಗಳಿಂದ ಅಲ್ಲ, ತುಂಬ ವರ್ಷಗಳಿಂದ ಅದೇ ಮನೆಯಲ್ಲೇ ಇದೆ. ನಾನಲ್ಲಿ ಬಂದಿದ್ದ ತಕ್ಷಣನೇ ನನಗೆ ನೆಗೆಟಿವ್ ಎನರ್ಜಿ ಫೀಲ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು, ಆದರೆ ನಾನು ಏನೂ ಕೂಡ ಹೇಳೋದಕ್ಕೆ ಹೋಗಿಲ್ಲ. ಆಮೇಲೆ ಸ್ವಲ್ಪ ರಿಚುವಲ್ಸ್ಗಳೆಲ್ಲ ನಡೆಸಿದ ಮೇಲೆ ನನಗೆ ಆ ಮನೆಯಲ್ಲಿ ಏನಿತ್ತು, ಏನಾಗಿತ್ತು, ಮತ್ತು ಯಾಕೆ ನಿಮ್ಮ ಜೊತೆ ಇದೆಲ್ಲ ನಡೀತಿದೆ ಅಂತ ಸ್ವಲ್ಪ ಮಟ್ಟಿಗೆ ಗೊತ್ತಾಗಿದೆ ಅಂತ ಹೇಳಬೇಕಾದ್ರೆ ಅವರೆಲ್ಲರೂ ಕೂಡ ಇವಾಗ ಭಯ ಪಟ್ಕೊತಾರೆ. ಎಂಡಲ್ಲಿ ಏನಾಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಆಸಕ್ತಿ ತೋರಿಸ್ತಿದ್ರು. ಇವಾಗ ಸೈಕಿಕ್ ಪರ್ಸನ್ ಒಂದೊಂದಾಗಿ ಎಲ್ಲಾನು ಕೂಡ ಹೇಳೋದಕ್ಕೆ ಶುರು ಮಾಡ್ತಾರೆ. ಸೊ ಕ್ಲೀನಾಗಿ ಕೇಳಿಸ್ಕೊಳ್ಳಿ, ನಿಮ್ಮನೇಲಿ ಯಾವುದೋ ಒಂದು ಸಾಧಾರಣ ಆತ್ಮ ಇಲ್ಲ. ನೀವಿರೋ ಅದೇ ಮನೆ, ಮುಂಚೆಯಲ್ಲಿ ಇನ್ನೊಂದು ಮನೆ ಇತ್ತು, ಅದನ್ನ ಒಡೆದಾಕೆ ನಿಮ್ಮನೇನ ಕಟ್ಟಿರೋದು. ಮತ್ತೆ ಆ ಮನೆಯಲ್ಲಿ ಒಂದು ವಯಸ್ಸಾಗಿರೋ ವ್ಯಕ್ತಿ ಇದ್ರು, ಅವ್ರಿಗೆ ಒಬ್ಬ ಮಗ ಕೂಡ ಇದ್ದ. ಆ ಮಗನ್ಗೆ ಆ ಮನೆ ಮೇಲೆ ಆಸೆ ಬಂದಿತ್ತು. ಅಂಡ್ ಅದನ್ನ ಹೆಂಗಾದ್ರೂ ಮಾಡಿ ಮಾರ್ಬಿಟ್ಟು ದುಡ್ಡನ್ನ ಪಡ್ಕೊಳ್ಬೇಕು ಅಂತ ಅವನು ಆಸೆ ಪಡ್ತಿದ್ದ. ಆದ್ರೆ ಅವ್ರಿಗೆ ಆ ಮನೆ ಮಾರೋದಕ್ಕೆ ಚೂರು ಕೂಡ ಆಸೆ ಇರಲಿಲ್ಲ. ಯಾಕಂದ್ರೆ ಆ ಮನೆ ಅವ್ರ ತಾತ ಮುತ್ತಾತ ಅವ್ರ ಕಟ್ಟಿ ಮತ್ತೆ ಅವ್ರ ಗಂಡನ ಕೊನೆ ಗುರುತುಗಳು ಆ ಮನೆಯಲ್ಲೇ ಉಳಿದಿತ್ತು. ಆದ್ರೆ ಮಗನ್ಗೆ ಅದೆಲ್ಲ ಕಟ್ಕೊಂಡು ಏನಾಗೋದಿತ್ತು, ಅವನ್ಗೆ ಆಸೆ ಮೇಲೆ ಕಣ್ಣಿತ್ತು. ಸೊ ಅವನಿವಾಗ ಒಂದೊಂದಾಗಿ ಅವ್ರ ಅಮ್ಮಗೆ ತೊಂದರೆ ಕೊಡೋದಕ್ಕೆ ಶುರು ಮಾಡ್ತಾನೆ. ಅವ್ನು ಯಾವ ಮಟ್ಟಕ್ಕೆ ಟಾರ್ಚರ್ ಕೊಡ್ತಾನೆ ಅಂದ್ರೆ, ಒಂದಿನ ಅವ್ರಮ್ಮ ಯಾವುದೋ ಒಂದು ರೀತಿಯಲ್ಲಿ ಸತ್ತೋಗ್ಬಿಡ್ತಾರೆ. ಆದ್ರೆ ಅದರ ಹಿಂದೆನೂ ಕೂಡ ಆ ಮಗನ್ ಕೈವಾಡಾನೇ ಇರೋದು ಅಂತ ಗೊತ್ತಾಗುತ್ತೆ. ಅವನು ಆ ಮನೆನ ಮಾರ್ಬಿಟ್ಟು ಯಾವುದೋ ಬ್ರೋಕರ್ಗೇನೋ ಕೊಡ್ತಾನೆ. ಆದ್ರೆ ಆ ಬ್ರೋಕರ್ ಹೊಸ ಮನೆ ಕಟ್ಟಿದ್ರು ಕೂಡ ಆ ಆತ್ಮ ಆ ಜಾಗನ ಯಾವತ್ತೂ ಕೂಡ ಬಿಟ್ಟು ಹೋಗೇ ಇಲ್ಲ. ಇವತ್ತು ನಿಮ್ಮನೆಯಲ್ಲಿ ಅದು ಕಾಣಿಸ್ಕೊಂತಿರೋ ಆತ್ಮ ಬೇರೆ ಯಾವುದೋ ಅಲ್ಲ, ಅದೇ ವ್ಯಕ್ತಿ ಆತ್ಮ. ಅಂಡ್ ಅದು ಇಷ್ಟು ಟೈಮಿಂದ ಅದೇ ಜಾಗದಲ್ಲಿರೋ ಕಾರಣದಿಂದ ಅದು ತುಂಬಾ ಅಂದ್ರೆ ತುಂಬಾ ನೆಗೆಟಿವ್ ಆಗಿಬಿಟ್ಟಿದೆ. ಅದು ಸುಮಾರು 3-4 ಬೇರೆ ಆತ್ಮಗಳನ್ನ ಅದರೊಳಗೆ ಸೆಳೆತ ಪಡ್ಕೊಂಡು ಇಟ್ಕೊಂಡಿದೆ. ಅಂಡ್ ಅಲ್ಲಿ ಬರೋ ಯಾರಿಗೂ ಕೂಡ ಅದು ನೆಮ್ಮದಿಯಿಂದ ಇರೋದಕ್ಕೆ ಬಿಡೋದಿಲ್ಲ. ನಾನು ಆದಷ್ಟು ಪ್ರಯತ್ನ ಪಡ್ತೀನಿ ಆ ಆತ್ಮನ ಅಲ್ಲಿಂದ ಆಚೆ ಕಳ್ಸೋದಕ್ಕೆ. ಆದ್ರೆ ಸ್ಟಿಲ್ ಐ ವುಡ್ ಸಜೆಸ್ಟ್, ನಿಮ್ಗೇನಾದ್ರೂ ಆದ್ರೆ ಆ ಮನೇನ ಆದಷ್ಟು ಬೇಗ ಖಾಲಿ ಮಾಡಿ ಬೇರೆ ಎಲ್ಲಾದ್ರೂ ಹೋಗೋದು ವಾಸಿ. ಯಾಕಂದ್ರೆ ಅಲ್ಲಿದ್ದಷ್ಟು ನಿಮ್ಗೆ ಜಾಸ್ತಿ ತೊಂದರೆ ಅಂತ ಹೇಳ್ಬೇಕಾದ್ರೆ ಅದನ್ನ ಕೇಳಿಸ್ಕೊಂಡು ಎಲ್ಲರ ಮೈಕೈ ನಡ್ಗೋದಕ್ಕೆ ಶುರು ಆಗತ್ತೆ. ಇದೆಲ್ಲ ಮಾತುಕತೆ ಆಗಿದ್ದೊಂದು 2 ದಿನ ಆಗಿದ್ಮೇಲೆ ಅವರಪ್ಪ ಇವಾಗ ವಾಪಸ್ ಮನೆಗೆ ಬರ್ತಾರೆ. ಅವಾಗ ಸಂಯುಕ್ತ ಮತ್ತೆ ಅವರಮ್ಮ ಅವರಪ್ಪಗೆ ಎಷ್ಟು ಹೇಳೋದಕ್ಕೆ ಟ್ರೈ ಮಾಡ್ತಾರೆ, ಅರ್ಥಪಡಿಸೋದಕ್ಕೆ ಟ್ರೈ ಮಾಡ್ತಾರೆ. ಆಲ್ರೆಡಿ ಇಷ್ಟೊಂದು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ಗಳು ಬಂದಿದೆ, ಈ ಮನೆಗೆ ಬಂದಿದ್ದ ದಿನದಿಂದ ಬರೀ ಜಗಳಗಳಾಗ್ತಿದೆ, ಯಾಕೆ ನಾವು ಈ ಮನೆನ ಬಿಟ್ಟು ಹೋಗ್ಬಾರ್ದು, ಹೆಂಗಿದ್ರು ರೆಂಟ್ಗಲ್ವಾ ನಾವು ತೊಗೊಂಡಿರೋದು ಅಂತ ಎಷ್ಟು ಹೇಳೋದಕ್ಕೆ ಟ್ರೈ ಮಾಡಿದ್ರು ಅವರಪ್ಪ ಕೇಳಿಸ್ಕೊಳ್ಳೋ ಯಾವ ಸ್ಥಿತಿಯಲ್ಲೂ ಇರಲ್ಲ. ವಾಪಸ್ ಅವರೇ ಇವ್ರಿಗೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಥರ ಯಾರಾದರೂ ಮನೆ ಬಂದು ಬೆಲ್ ಹೊಡಿತಿದ್ದಾರೆ ಅಂದರೆ ಒಂದು ಕೆಲಸ ಮಾಡ್ಸೋಣ, ಆಚೆ ಕಡೆ ಒಳಗಡೆ ಎಲ್ಲ ಕ್ಯಾಮ್ರಾಸ್ ಹಾಕ್ಸ್ತೀನಿ, ಆ ಥರ ಏನಾದರೂ ಇದ್ರೆ ಗೊತ್ತಾಗುತ್ತೆ, ಅದನ್ನು ಬಿಟ್ಟು ದೆವ್ವ ಅದು ಇದು ಅಂತ ಏನೇನೋ ಕತೆ ಹೇಳಬೇಡಿ ಅಂತ ಹೇಳಿ ಅವರಪ್ಪ ಲಾಸ್ಟ್ಗೆ ಮನೆ ಫುಲ್ ಕ್ಯಾಮ್ರಾಸ್ ಹಾಕ್ಸ್ತಾರೆ. ಆದರೆ ಮನೆ ಮಾತ್ರ ಬಿಟ್ಟು ಹೋಗಲ್ಲ. ಒಂದು 2-3 ದಿನ ಎಲ್ಲ ನಾರ್ಮಲ್ ಆಗಿರುತ್ತೆ. ಬಟ್ ಸ್ಟಿಲ್ ಸಂಯುಕ್ತ ಮತ್ತು ಶಿರೀಷಾಗೆ ಇವಾಗಲೂ ಕೂಡ ಅವ್ರ ಬೆಡ್ರೂಮಲ್ಲಿ ರಾತ್ರಿ ಯಾರೋ ಒಬ್ರು ನಿಂತ್ಕೊಂಡು ಅವ್ರನ್ನ ನೋಡೋ ಥರ, ಯಾರೋ ಏನೋ ಮಾತಾಡ್ತಿರೋ ಥರ, ಏನೋ ಗುಸ್ಕೊಡ್ತಿರೋ ಥರ ಕೇಳಿಸ್ತಾನೆ ಇತ್ತು. ಆ್ಯಂಡ್ ಒನ್ ಫೈನ್ ಡೇ ಅವ್ರಿಗಿದೆಲ್ಲ ಸಾಕು ಅನ್ನಿಸ್ಬಿಡುತ್ತೆ. ಅವತ್ತು ಮನೇಲಿ ದೊಡ್ಡ ಜಗಳನೇ ನಡೆಯುತ್ತೆ. ಸಂಯುಕ್ತ ಡೈರೆಕ್ಟ್ ಅವ್ರ ಅಪ್ಪ ಮುಂದೆ ಹೋಗ್ಬಿಟ್ಟು, ನಾನು ಅಮ್ಮನ ಮತ್ತು ಶಿರೀಷನ ಕಡ್ಕೊಂಡು ಇಲ್ಲಿಂದ ದೂರ ಎಲ್ಲಾದರೂ ಹೋಗ್ತೀನಿ, ನೀವು ಹಾಳಾಗೋಗಿ ನೀವು ಇದೇ ಮನೇಲಿ ಇಟ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳಬೇಕಾದ್ರೆ ಅವರಪ್ಪ ಕೋಪದಲ್ಲಿ ಸಂಯುಕ್ತಾಗಿ ಇವಾಗ ಕಪಾಳ ಕೊಡಿತಾರೆ.
ಅದನ್ನ ನೋಡಿ ಸಂಯುಕ್ತಾಗಿ ಇವಾಗ ತುಂಬಾ ಕೋಪ ಬಂದು ಅವಳು ಅದೇ ಮಿನಿಟ್ ಮನೆನ ಬಿಟ್ಟು ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾಳೆ. ಇವಾಗ ರೂಮಿಗೆ ಹೋಗ್ಬಿಟ್ಟು ಅವಳು ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊಂತಿರ್ಬೇಕಾದ್ರೆ ಆಲ್ ಆಫ್ ಎ ಸಡನ್ ಫುಲ್ ಮನೆಯಲ್ಲಿ ಕರೆಂಟ್ ಹೋಗ್ಬಿಡತ್ತೆ. ಆಚೆ ಕಡೆ ನೋಡಿದ್ರೆ ಸೊಸೈಟಿಯಲ್ಲಿ ಕರೆಂಟ್ ಇದೆ, ಪಕ್ಕದ ಮನೆಯಲ್ಲಿ ಕರೆಂಟ್ ಇದೆ, ಅವ್ರ ಮನೇಲಿ ಮಾತ್ರ ಕರೆಂಟ್ ಇರಲ್ಲ. ಈ ಥರ ಕರೆಂಟ್ ಯಾಕೆ ಹೋಗಿದೆ ಅಂತ ಆಚೆ ಕಡೆ ಹೋಗ್ಬಿಟ್ಟು ಸ್ವಿಚ್ ಬೋರ್ಡ್ ಎಲ್ಲ ನೋಡಿದ್ರೆ ಸ್ವಿಚ್ ಬೋರ್ಡು ಕೂಡ ಎಲ್ಲ ಕ್ಲೀನಾಗೇ ಇರುತ್ತೆ, ಆದರೆ ಮನೇಲಿ ಲೈಟ್ಸ್ ಏನು ಕೂಡ ವರ್ಕ್ ಆಗ್ತಿರಲ್ಲ. ಅದೇ ಸಮಯದಲ್ಲಿ ಮೇನ್ ಡೋರ್ ಹತ್ರ ಅವರು ಲೈಟ್ ಬಲ್ಬ್ ಹಾಕಿದ್ರು. ಆ ಲೈಟ್ ಬಲ್ಬ್ ಬಂದ್ಬಿಟ್ಟು ಮೋಷನ್ ಡಿಟೆಕ್ಟೆಡ್ ಆಗಿರೋ ಕಾರಣದಿಂದ ಆ ಜಾಗದಲ್ಲಿ ಯಾರಾದ್ರೂ ನಡೆದ್ರೆ ಮಾತ್ರ ಆ ಲೈಟ್ ಆನ್ ಆಗುತ್ತೆ. ಇವಾಗ ಹೆಂಗಂತಾನೆ ಗೊತ್ತಿಲ್ಲ, ಇವರೆಲ್ಲ ಹಾಲಲ್ಲಿ ಕೂತಿದ್ದಾರೆ ಆ್ಯಂಡ್ ಆಲ್ಮೋಸ್ಟ್ ಆ ಜಾಗದಿಂದ ಒಂದು 20 ಫೀಟ್ ದೂರಾನೇ ಇದ್ದಾರೆ. ಆದರೆ ಆ ಲೈಟ್ ಇವಾಗ ಆನ್ ಆಗುತ್ತೆ, ಆಫ್ ಆಗುತ್ತೆ, ಆನ್ ಆಗೋದು, ಆಫ್ ಆಗೋದು, ಈ ಥರ ಪದೇ ಪದೇ ಆಗ್ತಿತ್ತು. ಅವರೆಲ್ಲರಿಗೂ ಇವಾಗ ಭಯ ಆಗೋದಕ್ಕೆ ಶುರು ಆಗುತ್ತೆ. ಆದರೆ ಅವರಪ್ಪ ಇವಾಗಲೂ ಕೂಡ ಅಷ್ಟೊಂದು ಅದರ ಬಗ್ಗೆ ಯೋಚನೆ ಮಾಡಲ್ಲ. ಲೈಟಲ್ಲಿ ಏನೋ ಡಿಫೆಕ್ಟ್ ಬಂದಿರ್ಬೋದು ಅಂತ ಅನ್ಕೊಳ್ತಾರೆ. ಆ್ಯಂಡ್ ಅವ್ರ ಮನೇಲಿರೋ ಪ್ರತಿಯೊಂದು ಲೈಟ್ಸ್ಗಳು ಮೊಬೈಲಿಂದಾನೇ ಕನೆಕ್ಟ್ ಆಗಿರೋ ಕಾರಣದಿಂದ ಅವ್ರು ಬೇಕಂದರೆ ಮೊಬೈಲಿಂದ ಅದನ್ನು ಡಿಸ್ಕನೆಕ್ಟ್, ಆಫ್ ಮಾಡೋದು, ಆನ್ ಮಾಡೋದು ಎಲ್ಲ ಮಾಡ್ಬೋದಿತ್ತು. ಅವ್ರಿವಾಗ ಮೊಬೈಲಲ್ಲಿ ಚೆಕ್ ಮಾಡಬೇಕಾದ್ರೆ ಅವ್ರಿಗೇನು ಗೊತ್ತಾಗುತ್ತೆ ಅಂದರೆ ಆ ಲೈಟ್ ಮಾತ್ರ ಅಲ್ಲ, ಅವ್ರ ಬೆಡ್ರೂಮಲ್ಲಿರೋ ಲೈಟು ಕೂಡ ಇವಾಗ ಆನ್ ಆಗಿ ಆಫ್ ಆಗ್ತಿದೆ. ಆ್ಯಂಡ್ ಅದು ಮೊಬೈಲಲ್ಲಿ ಕ್ಲಿಯರ್ ಆಗಿ ತೋರಿಸ್ತಿದೆ ಯಾರು ಸ್ವಿಚ್ನ ಆನ್ ಮಾಡಿ ಆಫ್ ಮಾಡ್ತಿದ್ದಾರೆ ಅಂತ. ಅದೆಲ್ಲ ನೋಡಿದ ಮೇಲೆ ಎಲ್ಲರೂ ತುಂಬ ಹೆದರ್ಕೊಂಡ್ಬಿಡ್ತಾರೆ. ಆ್ಯಂಡ್ ಅವ್ರಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿರಲ್ಲ. ಸಂಯುಕ್ತ ಇವಾಗಲೂ ಕೂಡ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊತಿರ್ಬೇಕಾದ್ರೆ ಅವರಮ್ಮ ಇವಾಗ ರೂಮಿಗೆ ಬಂದುಬಿಟ್ಟು ಸಂಯುಕ್ತಾಗಿ ಹೇಳ್ತಾರೆ, ನೋಡಮ್ಮ ಮನೇಲಿ ಏನೇನು ಆಗ್ತಿದೆ ನೀನೇ ನೋಡ್ತಿದ್ಯಾ, ನಿಮ್ಮ ಅಪ್ಪಗೋಸ್ಕರ ಅಲ್ಲ ಅಂದರೆ ನನಗೋಸ್ಕರ ಆದರೂ ಇಲ್ಲಿರು, ಪ್ಲೀಸ್ ನನ್ನ ಈ ಥರ ಬಿಟ್ಟು ಹೋಗ್ಬೇಡ, ನೀನು ಹೋದರೆ ನಾನೇನು ಮಾಡ್ತೀನಿ ಅಂತೆಲ್ಲ ಕೇಳ್ಕೊಳ್ಬೇಕಾದ್ರೆ ಅವಳಿಗೂ ಕೂಡ ಬೇಜಾರಾಗಿ ಸರಿ ಬಿಡು ಹೋಗಲ್ಲ ಅಂತ ಹೇಳಿ ಆ ಪ್ಲ್ಯಾನ್ನ ಅಲ್ಲೇ ಬಿಟ್ಬಿಡ್ತಾಳೆ. ಆದರೆ ನೆಕ್ಸ್ಟ್ ದಿನಾನೇ ಒಂದು ದೊಡ್ಡ ದುರಂತ ನಡೆಯುತ್ತೆ. ನೆಕ್ಸ್ಟ್ ದಿನ ಎದ್ದು ನೋಡಬೇಕಾದ್ರೆ ಅವ್ರ ಮನೆಯಲ್ಲಿ ಅದು ಒಂದು ಬೆಕ್ಕಿದೆ ಅಂತ ಹೇಳಿದೆ ಅಲ್ವಾ, ಆ ಬೆಕ್ಕಿವಾಗ ಸತ್ತೋಗ್ಬಿಟ್ಟಿತ್ತು. ಅದು ಹೆಂಗೆ ಸತ್ತೋಗಿತ್ತು, ಏನಾಗಿತ್ತು ಗೊತ್ತೇ ಇಲ್ಲ, ಎಕ್ಸ್ಪ್ಲನೇಷನ್ನೇ ಇಲ್ಲ ಅದ್ರ ಹಿಂದೆ. ಇಷ್ಟು ದಿವಸ ಚೆನ್ನಾಗಿ ಓಡಾಡ್ತಿರೋ ಆ ಬೆಕ್ಕು ಆಲ್ ಆಫ್ ಅ ಸಡನ್ ಒಂದಿನ ಬೆಳಿಗ್ಗೆ ನೋಡಿದ್ರೆ ಇವಾಗ ಸತ್ ಬಿದ್ದಿದೆ. ಆ ಬೆಕ್ನ ಶಿರೀಷಾ ಸಾಕ್ತಿದ್ಲು. ಆ್ಯಂಡ್ ಆ ಬೆಕ್ಕು ಸತ್ತೋಗಿರೋದು ನೋಡಿ ಶಿರೀಷಾ ಇವಾಗ ಬಿಕ್ಕಲ್ಸ್ಕೊಂಡು ಅಳ್ತಿರ್ತಾಳೆ. ಅವಳು ಅಳ್ತಿರೋದು ನೋಡಿ ಅವ್ರ ಅಮ್ಮ ಮತ್ತು ಸಂಯುಕ್ತನೂ ಕೂಡ ಅಳೋದಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಅವ್ರ ಅಪ್ಪ ಫಾರ್ ದ ಫಸ್ಟ್ ಟೈಮ್ ಅವ್ರಿಗೂ ಸ್ವಲ್ಪ ಬೇಜಾರಾಗುತ್ತೆ. ಇವರೆಲ್ಲರಿಗೂ ಸಮಾಧಾನ ಮಾಡಿ ಆ ಬೆಕ್ನ ಕರ್ಕೊಂಡು ಹೋಗಿ ಒಂದು ಪಾರ್ಕಲ್ಲಿ ಮಣ್ಣು ಮಾಡಿ ವಾಪಸ್ ಇವಾಗ ಬರ್ತಾರೆ. ಎಲ್ಲರೂ ಅವತ್ತು ತುಂಬ ಬೇಜಾರಲ್ಲಿದ್ರು. ಆ್ಯಂಡ್ ಎಲ್ಲರಿಗೂ ಗೊತ್ತಿತ್ತು ಇದ್ರ ಹಿಂದೆ ಆ ಕಾರಣ ಆ ಆತ್ಮನೇ ಇರುತ್ತೆ ಅಂತ. ಆದರೆ ಅವ್ರ ಕೈಯಲ್ಲಿ ಏನೋ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಆ್ಯಂಡ್ ಇದು ಇಲ್ಲಿಗೆ ಮುಗಿಯಲ್ಲ, ಇಲ್ಲಿಂದ ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದಿನ ರಾತ್ರಿ ಸಂಯುಕ್ತಗೆ ಹೆಂಗೆ ಎಚ್ಚರಾಗುತ್ತೆ, ಅವಳಿಗೆ ನೀರು ಕುಡಿಬೇಕು ಅಂತ ಅನ್ನಿಸ್ತಿತ್ತು. ಅವಳು ಆಚೆ ಕಡೆ ಹೋಗಿ ಕಿಚನ್ ಕಡೆ ಹೋಗ್ಬೇಕಾದ್ರೆ ಕಿಚನ್ ಹತ್ರ ಯಾರೋ ನಿಂತ್ಕೊಂಡು ಮಾತಾಡ್ತಿರೋ ಥರ ಅವಳಿಗೆ ಕೇಳಿಸತ್ತೆ. ಯಾರಿರ್ಬೋದು ಅಂತ ನೋಡಿದ್ರೆ ಅಲ್ಲಿ ಅವರಪ್ಪ ನಿಂತ್ಕೊಂಡು ಯಾರ ಹತ್ರನೋ ಮಾತಾಡ್ತಿದ್ರು. ಕ್ಲೀನಾಗಿ ಅಬ್ಸರ್ವ್ ಮಾಡಿದಾಗ ಅವರಪ್ಪ ಮಾತಾಡ್ತಿರೋ ಕಡೆ ಅಕ್ಕಪಕ್ಕ ಯಾರೂ ಇರಲಿಲ್ಲ. ಆ್ಯಂಡ್ ಅವ್ರ ಕೈಯಲ್ಲಿ ಫೋನ್ ಕೂಡ ಇರಲಿಲ್ಲ. ಅವ್ರು ಬರೀ ಗೋಡೆ ಕಡೆ ನೋಡಿಕೊಂಡು, ನಮ್ಮನ್ನು ಬಿಟ್ಬಿಡು, ನಮ್ಮ ಫ್ಯಾಮಿಲಿ ಹಿಂದೆ ಯಾಕೆ ಬಿದ್ದಿದ್ಯಾ, ನಾವೇನೂ ಮಾಡೋಕ್ಕಾಗಲ್ಲ, ಯಾಕೆ ಈ ಥರ ತೊಂದರೆ ಕೊಡ್ತಿದ್ಯಾ ನಮಗೆ, ಬಿಟ್ಬಿಡು ನಮ್ಮನ್ನ ಅಂತ ಈ ಥರ ಕಿರ್ಚೋದಕ್ಕೆ ಶುರು ಮಾಡ್ತಾರೆ. ಅವಾಗ ಸಂಯುಕ್ತ ಹಿಂದೆಯಿಂದ ಹೋಗ್ಬಿಟ್ಟು ಅಪ್ಪ ಏನಾಯ್ತು ಅಪ್ಪ ಅಂತ ಹಿಂಗೆ ಕರೆದಾಗ ಅವಾಗ ಅವ್ರಿಗೆ ಪ್ರಜ್ಞೆ ಬಂದು ಶಾಕಲ್ಲಿ ಹಿಂದೆ ತಿರುಗಿ ನೋಡಿ ಏನಾಗಿತ್ತು, ನನಗೆ ಏನಾಯಿತು, ನಾನೆಲ್ಲಿ ಹಾಕಿದ್ದೀನಿ ಅಂತ ಕೇಳಬೇಕಾದ್ರೆ ಸಂಯುಕ್ತ ಏನೇನಾಗಿತ್ತು ಅದು ಎಲ್ಲನೂ ಕೂಡ ಹೇಳ್ತಾಳೆ. ಅದನ್ನು ಕೇಳಿ ಅವ್ರ ಅಪ್ಪಗೂ ಇವಾಗ ಸ್ವಲ್ಪ ಟೆನ್ಷನ್ ಆಗಿ ಅವ್ರಿವಾಗ ತಲೆನ ಹಿಡ್ಕೊಂಡು ಅಲ್ಲೇ ಕೆಳಗೆ ಕೂತ್ಕೊಂಡ್ಬಿಡ್ತಾರೆ. ಅದಾಗಿದ್ದ ನೆಕ್ಸ್ಟ್ ದಿನದಿಂದ ಈ ಥರದ ಆ್ಯಕ್ಟಿವಿಟೀಸ್ಗಳು ಒಂದಾಗಿದ ಮೇಲೆ ಒಂದು ಆಗ್ತಾನೇ ಇತ್ತು. ಇವರು ಯೂಶಲಿ ಏನಾದರೂ ತಿನ್ನೋದಕ್ಕೆ ಆರ್ಡರ್ ಎಲ್ಲ ಮಾಡಬೇಕಾದ್ರೆ ಯಾರಾದರೂ ಒಬ್ಬ ಡೆಲಿವರಿ ಗಾಯ್ ಬಂದು ಬೆಲ್ ಹೊಡೆದು ಏನಾದರೂ ಕೊಟ್ಟು ಹೋಗ್ತಿದ್ದ. ಆದರೆ ಒಂದೊಂದು ಸತಿ ರ್ಯಾಂಡಮ್ ಆಗಿ ಯಾರೋ ಬೆಲ್ನ ರಿಂಗ್ ಮಾಡ್ತಿದ್ರು. ಒಂದೊಂದು ಸತಿ ಅವ್ರ ಅಪ್ಪ ಹೋಗಿ ಆಚೆ ಡೋರ್ ತೆಗೆದು ನೋಡಿದ್ರೆ ಆಚೆ ಯಾರೂ ಕಾಣಿಸ್ತಿರ್ಲಿಲ್ಲ. ಆ್ಯಂಡ್ ಎಷ್ಟೊಂದು ಸತಿ ಇದೇ ಥರ ಬೇರೆಯವ್ರ ಜೊತೆನೂ ಆಗಿದೆ. ಮೊಬೈಲಲ್ಲಿ ಆ ಕ್ಯಾಮ್ರಾನೆಲ್ಲ ಆಕ್ಸೆಸ್ ಮಾಡ್ಬೋದಿತ್ತು. ರೆಕಾರ್ಡಿಂಗಲ್ಲಿ ನೋಡಿದ್ರೆ ಅಲ್ಲಿ ಯಾರೂ ಕೂಡ ಕಾಣಿಸ್ತಿಲ್ಲ, ಆದರೆ ಬೆಲ್ ಮಾತ್ರ ರಿಂಗ್ ಆಗ್ತಿದೆ. ಆಚೆ ಕಡೆ ಹೋಗಿ ನೋಡಿದ್ರೆ ಯಾರೂ ಕೂಡ ಇರ್ತಿರ್ಲಿಲ್ಲ. ಈ ಥರದ್ದೆಲ್ಲ ಆಗ್ತಾ ಆಗ್ತಾ ಅವರೆಲ್ಲರಿಗೂ ಇವಾಗ ಸ್ವಲ್ಪ ಜಾಸ್ತಿ ತೊಂದರೆ ಆಗೋದಕ್ಕೆ ಶುರುವಾಗಿ ಫೈನಲಿ ಅವರಪ್ಪ ಈ ಮನೇಲಿ ಏನಾದರೂ ಒಂದು ಪೂಜೆ ಮಾಡಿಸೋಣ, ಹೋಮ ಏನಾದರೂ ಮಾಡಿಸಿದ್ರೆ ಸರಿ ಹೋಗ್ಬೋದು ಅಂತ ಅಂದ್ಕೊಂಡು ಪೂಜಾರಿಗಳನ್ನೆಲ್ಲ ಕರೆಸಿ ಮನೆಯಲ್ಲಿ ಒಂದು ಹೋಮ ಯಜ್ಞ ಅದೆಲ್ಲ ಕೂಡ ನಡೆಸ್ತಾರೆ. ಅದು ನಡೆಸಿದ ಮೇಲೂ ಕೂಡ ಏನೂ ಕೂಡ ಇಂಪ್ರೂವ್ಮೆಂಟ್ ಆಗತ್ತೇ ಇಲ್ಲ. ಲಾಸ್ಟಲ್ಲಿ ಆ ಸೈಕಿಕ್ ಒಂದ್ಸತಿ ಮನೆ ಮತ್ತೆ ವಿಸಿಟ್ ಮಾಡಿ ಅವತ್ತು ಎಲ್ಲ ಮಾತಾಡಿಸಿದಾಗ ಅವಳಿವಾಗ ಹೇಳ್ತಾಳೆ, ನಾನು ಆತ್ಮ ಹತ್ರ ಎಷ್ಟೊಂದು ಸತಿ ಮಾತಾಡಿದ್ದೀನಿ,
ಆ ಆತ್ಮ ನನಗೆ ಡೈರೆಕ್ಟ್ ಆಗಿ ಹೇಳಿದೆ, ಆ ಆತ್ಮ ಈ ಮನೇನ ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗಲ್ಲ. ಅಂಡ್ ಆ ಆತ್ಮನ ಇಲ್ಲಿಂದ ಕಳ್ಸೋದಕ್ಕೆ ಪ್ರಯತ್ನ ಪಟ್ಟಷ್ಟು ನಿಮ್ಗಳಿಗೆ ಏನೂ ಜಾಸ್ತಿ ತೊಂದರೆ ಆಗತ್ತೆ. ಸೊ ನೀವಾಗೆ ಈ ಮನೇನ ಬಿಟ್ಟು ಹೋದ್ರೆ ನಿಮ್ಗಳಿಗೆ ಒಳ್ಳೇದು ಅಂತ ಸೈಕಿಕ್ ಹೇಳ್ಬೇಕಾದ್ರೆ ಅವರೆಲ್ಲರಿಗೂ ಇವಾಗ ಅದೇ ಮಾಡೋದು ಸರಿ ಅಂತ ಅನ್ಸತ್ತೆ. ಆದರೆ ಅವ್ರು ಹೋಗೋದಕ್ಕೆ ಇನ್ನೊಂದು 1 ತಿಂಗಳು ಡಿಲೇ ಇತ್ತು. ಅಂಡ್ ಅವರು ಮನೆ ಹುಡ್ಕೋದಕ್ಕೆ ಶುರು ಏನೋ ಮಾಡಿರ್ತಾರೆ. ಆದರೆ ಜಸ್ಟ್ ಅದರ ನೆಕ್ಸ್ಟ್ ವೀಕ್ ಇವಾಗ ಶಿರೀಷಾ ಜೊತೆ ಒಂದು ತುಂಬ ಭಯಾನಕ ಘಟನೆ ನಡೆಯುತ್ತೆ. ಶಿರೀಷಾ ಅವತ್ತು ರಾತ್ರಿ ಮಲಗಬೇಕಾದ್ರೆ ಆಲ್ ಆಫ್ ಅ ಸಡನ್ ಯಾರೋ ಅವಳ ಕುತ್ತಿಗೆನ ಜೋರಾಗಿ ಹಿಂಡ್ತಿರೋ ಥರ ಅವಳಿಗೆ ಫೀಲ್ ಆಗುತ್ತೆ. ಅವಳಿಗೆ ಸಫೋಕೇಟ್ ಆಗ್ತಿತ್ತು. ಅವಳು ಜೋರಾಗಿ ಕಿರ್ಚಬೇಕು ಅಂತ ಟ್ರೈ ಮಾಡ್ತಾಳೆ, ಆದರೆ ಅವಳ ಬಾಯಿಂದ ವಾಯ್ಸೇ ಬರಲ್ಲ. ಅವಳ ಕಾಲು ಇವಾಗ ಡವ 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 ಅಂತ ಹೊಡ್ಕೊಳ್ಳೋದಕ್ಕೆ ಶುರು ಆಗುತ್ತೆ. ಆ್ಯಂಡ್ ಅವಳ ಕೈ ಕಾಲನ್ನ ಅಲ್ಲಾಡಿಸ್ತಿದ್ಲು, ಹೆಂಗಾದರೂ ಮಾಡಿ ಸಂಯುಕ್ತ ಎದೊಳ್ಳಿ ಅವಳನ್ನ ಕಾಪಾಡಲಿ ಅಂತ. ಆ್ಯಂಡ್ ಫೈನಲಿ ಅವಳ ಕೈನ ಜೋರಾಗಿ ಹಿಂಗೆ ಕದಲಿಸ್ಬೇಕಾದ್ರೆ ಸಂಯುಕ್ತಾಗಿ ಎಚ್ಚರ ಆಗಿ ಅವಳು ನೋಡ್ತಾಳೆ. ಅವಳ ತಂಗಿ ಲಿಟ್ರಲಿ ಅವಳ ಪಕ್ಕ ಸಫೋಕೇಟ್ ಆಗಿ ಆಲ್ಮೋಸ್ಟ್ ಸಾಯೋ ಥರ ಆಗಿದ್ಲು. ಅವಳಿವಾಗ ಸಡನ್ನಾಗಿ ಶಿರೀಷಾನ ತಪ್ಕೊಂಡು ಎಚ್ಚರಿಸಿದಾಗ ಅವಳಿವಾಗ ಸರಿ ಹೋಗ್ತಾಳೆ. ಅದಾಗಿದ ಮೇಲೆ ಸೈಕಿಕ್ಗೆ ಇದರ ಬಗ್ಗೆ ಕೇಳಿದಾಗ ಅವ್ರಿಗೆ ಇನ್ನೊಂದು ತುಂಬ ಭಯಾನಕ ವಿಷಯ ಗೊತ್ತಾಗುತ್ತೆ. ಆ ಆತ್ಮಗೆ ಇವಾಗ ಎಲ್ಲ ಕೂಡ ಗೊತ್ತಾಗಿದೆ. ಅವ್ರಿವಾಗ ಮನೆ ಬಿಟ್ಟು ಹೋಗಬೇಕು ಅಂತ ಯೋಚನೆ ಮಾಡ್ತಿದಾರಂತ. ಆ್ಯಂಡ್ ಅದಿವಾಗ ಅವ್ರನ್ನ ಹೋಗೋದಕ್ಕೂ ಕೂಡ ಬಿಡಲ್ಲ. ಆ ಆತ್ಮಗೆ ಇವಾಗ ಇವ್ರ ರಕ್ತ ಬೇಕಾಗಿತ್ತು. ಆ ಸೈಕಿಕ್ ಹೇಳ್ತಾಳೆ, ಇವಾಗ ಆ ಆತ್ಮ ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ಅದ್ರ ಹತ್ರ ಮಾತಾಡಿದಾಗ ನನಗೆ ಗೊತ್ತಾಗಿದ್ದು ಏನಂದ್ರೆ ಅದಿವಾಗ ಒಂದೊಂದಾಗಿ ನಿಮ್ಮನ್ನ ಬಲಿ ತಗೊಳ್ಳೋದಕ್ಕೆ ಶುರು ಮಾಡಿದೆ. ಇವಾಗ ಮೊದಲನೇದಾಗಿ ಶಿರೀಷಾ, ಆಮೇಲೆ ನಿಮ್ಮಮ್ಮ, ಆಮೇಲೆ ನೀನು, ಆಮೇಲೆ ನಿಮ್ಮಪ್ಪ ಯಾಕೆ ಕೊನೆ ಅಂದ್ರೆ ನಿಮ್ಮಪ್ಪ ಆಲ್ರೆಡಿ ಅದರ ಪ್ರಭಾವದಲ್ಲಿ ಬಂದಾಗಿದೆ. ಅದಕ್ಕೆ ಅವ್ರು ಈ ಮನೆನ ಬಿಟ್ಟು ಹೋಗೋದಕ್ಕೆ ಒಪ್ಕೊಂತಿಲ್ಲ. ಇದರಲ್ಲಿ ಅವ್ರ ತಪ್ಪು ಚೂರು ಇಲ್ಲ. ಆ ಆತ್ಮನೇ ಇದೆಲ್ಲ ಅವ್ರ ಹತ್ರ ಮಾಡಿಸ್ತಿದೆ. ನೀವು ಹೆಂಗಾದ್ರೂ ಮಾಡಿ ಈ ಮನೇನ ಪ್ಲೀಸ್ ಫಸ್ಟ್ ಬಿಟ್ಟು ಹೋಗಿ ಅಂತ ಹೇಳಬೇಕಾದ್ರೆ ಅವರಿವಾಗ ಮನೆಯೆಲ್ಲ ಇನ್ನೂ ಬೇಗ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಆದರೆ ಆ ಆತ್ಮ ಪ್ರಭಾವ ಯಾವ ಮಟ್ಟಿಗಿರುತ್ತೆ ಅಂದರೆ ಇವ್ರು ಇನ್ನೇನು ಯಾವುದಾದ್ರೂ ಹೊಸ ಮನೆ ಸಿಗಬೇಕು, ಅದಕ್ಕೆ ಹೋಗಬೇಕು ಅನ್ನೋಷ್ಟರಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಏನೋ ಒಂದು ತೊಂದರೆ ಆಗ್ತಿತ್ತು. ಯಾರಾದರೂ ಹುಷಾರ್ ತಪ್ಪು ಹೋಗ್ತಿದ್ರು, ಅಥವಾ ಆ ಮನೆ ಬೇರೆ ಯಾರು ಪರ್ಚೇಸ್ ಮಾಡಿಬಿಡ್ತಿದ್ರು, ಅಥವಾ ಲಾಸ್ಟ್ ಮೂಮೆಂಟಲ್ಲಿ ಓನರ್ ಬೇಡ ಅಂತ ಹೇಳ್ತಿದ್ದ. ಯಾವುದೋ ಒಂದು ರೀತಿಯಲ್ಲಿ ಈ ಥರ ಅಡಚಣೆಗಳು ಬರ್ತಾನೆ ಇತ್ತು. ಆ್ಯಂಡ್ ಇದೆಲ್ಲ ಮಧ್ಯದಲ್ಲಿ ಪಾಪ ಸಂಯುಕ್ತ ಅವರಮ್ಮ ಹುಷಾರ್ ತಪ್ಪು ಹೋಗಿ ಇವಾಗ ಹಾಸ್ಪಿಟಲೈಸ್ ಆಗಿಬಿಡ್ತಾರೆ. ಆ್ಯಂಡ್ ಒಂದು 2 ದಿನ ಹಾಸ್ಪಿಟಲಲ್ಲಿ ಇದ್ದಾಗಿದ್ಮೇಲೆ ಫೈನಲಿ ಡಿಸ್ಚಾರ್ಜ್ ತೊಗೊಂಡು ವಾಪಸ್ ಮನೆ ಬಂದಾಗ ಮತ್ತೆ ಆ ಸೈಕಿಕ್ ಕೇಳ್ತಾರೆ, ಹೆಂಗಾದರೂ ಮಾಡಿ ನಮಗೆ ಮನೆ ಬಿಟ್ಟು ಹೋಗೋ ಥರ ಮಾಡು ಅಂತ. ಅವಾಗ ಆ ಸೈಕಿಕ್ ಹೇಳ್ತಾರೆ, ನಾನು ಯಾವುದಾದ್ರೂ ಒಂದು ರಿಚುವಲ್ನ ಪರ್ಫಾರ್ಮ್ ಮಾಡಿ ನಿಮ್ಮನ್ನು ಒಂದು 2 ದಿನ ಪ್ರೊಟೆಕ್ಟ್ ಮಾಡ್ಬೋದು. ಅಷ್ಟರಲ್ಲಿ ನೀವು ಆ ಮನೇನ ಖಾಲಿ ಮಾಡಿಬಿಡಿ. ಅದಾಗಿದ್ಮೇಲೆ ಇನ್ಯಾವತ್ತೂ ಆ ಮನೆ ಕಡೆಗೆ ಹೋಗೋದಕ್ಕೂ ಹೋಗಬೇಡಿ ಅಂತ ಹೇಳಿದಾಗ ಅವರದಕ್ಕೆ ಒಪ್ಕೊತಾರೆ. ಅವ್ರ ಅಪ್ಪಗೆ, ಅವ್ರ ಅಮ್ಮಗೆ ಮತ್ತು ಸಂಯುಕ್ತ ಶಿರೀಷ 4 ಜನ ಕೈಗೆ ಒಂಥರದ ಯಂತ್ರನ ಕಟ್ಕೊಂಡು ಫೈನಲಿ ಅವ್ರು ಎಷ್ಟೊಂದು ವಸ್ತುಗಳನ್ನ ಹಾಗೆ ಮನೆಯಲ್ಲೇ ಬಿಟ್ಬಿಟ್ಟು ಅವ್ರಿಗೆ ಬೇಕಾಗಿರೋ ವಸ್ತುಗಳನ್ನ ಮಾತ್ರ ತಗೊಂಡು ಇವಾಗ ಅವ್ರ ಚಿಕ್ಕಪ್ಪ ಮನೆಗೆ ಶಿಫ್ಟ್ ಆಗ್ತಾರೆ. ಅಲ್ಲೊಂದು 2 ದಿನ ಇದ್ದು ಮನೆ ಹುಡುಕಿದ ತಕ್ಷಣ ಅವ್ರಿಗಿವಾಗ ಒಂದು ಹೊಸ ಮನೆನೂ ಕೂಡ ಸಿಗುತ್ತೆ. ಆ್ಯಂಡ್ ಆ ಮನೆ ಹೋಗಿದ ಮೇಲೆ ಆ ಬೇರೆ ವಸ್ತುಗಳನ್ನೆಲ್ಲ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸಿಂದ ಅಲ್ಲಿಗೆ ತರಿಸ್ಕೊತಾರೆ. ಆ್ಯಂಡ್ ಅಲ್ಲಿ ಹೋಗಿದ ತಕ್ಷಣವೇ ಇಷ್ಟು ದಿವಸ ಅವ್ರ ಅಮ್ಮಗೆ ಹುಷಾರ್ ತಪ್ಪಿರುತ್ತೆ. ಆದರೆ ಹೊಸ ಮನೆ ಹೋಗಿದ ತಕ್ಷಣ ಅವ್ರಿವಾಗ ಸರಿ ಹೋಗಿದ್ರು. ಆ್ಯಂಡ್ ಅವ್ರ ಅಪ್ಪ ಅಗ್ರೆಸಿವ್ ಆಗಿ ಬಿಹೇವ್ ಮಾಡ್ತಿದ್ರಲ್ವಾ, ಅದು ಕೂಡ ಇವಾಗ ಚೇಂಜ್ ಆಗುತ್ತೆ. ಮುಂಚೆ ಅವರಪ್ಪ ಹೆಂಗಿದ್ರು ಇವಾಗ ಮತ್ತೆ ಅವರಪ್ಪ ಅದೇ ರೀತಿಯಲ್ಲಿ ನಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಇನ್ನು ಸ್ವಲ್ಪ ದಿನಗಳಲ್ಲೇ ಎಲ್ಲನೂ ಕೂಡ ವಾಪಸ್ ನಾರ್ಮಲ್ ಆಗಿತ್ತು. ಅವರಪ್ಪ ಕೆಲ್ಸಕ್ಕೆ ಹೋಗೋದಕ್ಕೆ ಶುರು ಮಾಡಿದ್ರು, ಅಮ್ಮ ಸರಿ ಹೋಗಿದ್ರು, ಮತ್ತು ಸಂಯುಕ್ತ ಮತ್ತು ಶಿರೀಷಾ ಇವಾಗ ಆರಾಮಾಗಿ ಇವಾಗ ಹೊಸ ಮನೆಯಲ್ಲಿ ವಾಸವಾಗಿದ್ದಾರೆ. ಆ್ಯಂಡ್ ಆ ದಿನ ಆಗಿದ್ಮೇಲೆ ಅವ್ರೇನು ಯಾವತ್ತೂ ಕೂಡ ಆ ಹಳೆ ಮನೆ ಕಡೆಗೆ ಕಾಲಿಡೋದಕ್ಕೂ ಹೋಗೇ ಇಲ್ಲ. ಸೊ ಎಸ್ ಡಿಮನ್ಸ್, ಇವತ್ತಿನ ಕತೆ ಇಲ್ಲಿಗೆ ಮುಗಿಯುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸಂಯುಕ್ತ ಫಾರ್ ಶೇರಿಂಗ್ ಯುವರ್ ಸ್ಟೋರಿ ವಿತ್ ಅಸ್. ಆ್ಯಂಡ್ ಇವ್ರ ಥರನೇ ಬೇರೆಯವ್ರ ಹತ್ರ ಸ್ಟೋರೀಸ್ ಇದ್ದು ನನ್ನ ಹತ್ರ ಶೇರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡ್ರೆ ಡಿಸ್ಕ್ರಿಪ್ಷನಲ್ಲಿ ನನ್ನ ಮೇಲ್ ID ಇದೆ, ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಸ್ಟೋರಿನ ಶೇರ್ ಮಾಡ್ಬೋದು. ಆ್ಯಂಡ್ ನಾನು ಅದನ್ನು ನನ್ನ ಚಾನಲಲ್ಲಿ ನನ್ನ ವಾಯ್ಸ್ ಮುಖಾಂತರ ನರೇಟ್ ಕೂಡ ಮಾಡ್ತೀನಿ. ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರ್ತು ಹೋಗಬೇಡಿ, ಯಾಕಂದರೆ ನಾನು ನಿಮಗೆ ಸಿಗ್ತೀನಿ ಮತ್ತೆ ಇದೇ ಥರ ವೀಡಿಯೋಸ್ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಗುಡ್ ಬೈ ಆ್ಯಂಡ್ ಪೀಸ್ ಔಟ್.